ಕೇಂದ್ರ ಸಚಿವರ ಜೊತೆ ಕಾಕ್ರೋಚ್ ಜನತಾ ಪಾರ್ಟಿ ಮಹತ್ವದ ಸಭೆಯನ್ನ ನಡೆಸಿದೆ. 1 ಗಂಟೆಗಳ ಕಾಲ ಕಾಕ್ರೋಚ್ ಪಾರ್ಟಿ ಮಾತುಕತೆಯನ್ನ ನಡೆಸಿದೆಯಂತೆ. ಜೆಪಿ ನಡ್ಡಾ ಮುಂದೆ ವಿದ್ಯಾರ್ಥಿಗಳು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಇಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಹಾಗಾದ್ರೆ ಬೇಡಿಕೆಗಳು ಯಾವುವು? ಬೇಡಿಕೆಗಳನ್ನು ಇಟ್ಟಿದ್ದಾರೆ ವಿದ್ಯಾರ್ಥಿಗಳು ಜೆಪಿ ನಡ್ಡಾ ಅವರ ಮುಂದೆ. ಬೇಡಿಕೆ ನಂಬರ್ 1, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನೋದು ವಿದ್ಯಾರ್ಥಿಗಳ ಮೊದಲ ಬೇಡಿಕೆ ಆಗಿದೆ. ಹಾಗಾದ್ರೆ ಎರಡನೇ ಬೇಡಿಕೆ ಏನು? ಎರಡನೇ ಬೇಡಿಕೆಯಲ್ಲಿ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಮೃತಪಟ್ಟರಲ್ಲ ವಿದ್ಯಾರ್ಥಿಗಳು, ಆ ಮೃತಪಟ್ಟಿರುವಂತಹ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ವಿಧಿಸಬೇಕು ಅನ್ನೋದು ವಿದ್ಯಾರ್ಥಿಗಳ ಎರಡನೇ ಬೇಡಿಕೆಯಾಗಿದೆ. ಹಾಗಾದ್ರೆ ಮೂರನೇ ಬೇಡಿಕೆ, ಈಗ ಕಾರ್ಯಕರ್ತರ ಮೇಲೆ ಹಾಕಿರುವಂತಹ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅನ್ನೋದು ವಿದ್ಯಾರ್ಥಿಗಳ ಬೇಡಿಕೆಯಾಗಿದೆ. ನಾವು ಗಮನಿಸ್ತಾ ಇದ್ದೀವಿ, ದೆಹಲಿಯ ಜಂತರ್ ಮಂತರ್ನಲ್ಲಿ ಸುದೀರ್ಘವಾಗಿ 3-4 ದಿನಗಳಿಂದ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಪರವಾಗಿ ಸರ್ಕಾರ ಅಲ್ಲಿ ಕಾನೂನು ಅಸ್ತ್ರವನ್ನ ಕೂಡ ಪ್ರಯೋಗಿಸಿತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಯಾರೆಲ್ಲ ಲೀಕ್ ಮಾಡಿದ್ರಲ್ಲ, ಇದು ಇಲ್ಲಿಗೆ ಕೊನೆಯಾಗಬೇಕು. ಸೊ ನಾವು ಇಷ್ಟು ವರ್ಷ ಕಷ್ಟಪಟ್ಟು ಓದ್ತಾ ಇದ್ದೀವಿ, ಲಕ್ಷ ವಿದ್ಯಾರ್ಥಿಗಳು ಪ್ರತಿ ವರ್ಷ ನೀಟ್ ಎಕ್ಸಾಮ್ ಬರೀತಾರೆ. ನೀವು ಹಿಂಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡ್ಕೊಂಡೇ ಹೋದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಎಲ್ಲಿ ಹೋಗ್ಬೇಕು? ಹಾಗಿದ್ರೆ ಕಷ್ಟಪಟ್ಟು ಓದೋರಿಗೆ ಬೆಲೆ ಇಲ್ವಾ? ಆ ಪರೀಕ್ಷೆಗೆ ಬೆಲೆ ಇಲ್ವಾ ಎಂಬ ಅರ್ಥದಲ್ಲಿ ವಿದ್ಯಾರ್ಥಿಗಳು ಸುದೀರ್ಘವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಕಾಕ್ರೋಚ್ ಜನತಾ ಪಾರ್ಟಿ ಕೂಡ ಕೈ ಜೋಡಿಸ್ಬಿಟ್ಟು ಪ್ರತಿಭಟನೆಯಲ್ಲಿ ಭಾಗಿಯಾಯಿತು. ಈಗ ಈ ಪ್ರತಿಭಟನೆಯ ಕಾವು ಕೇಂದ್ರ ಸರ್ಕಾರದ ಬಾಗಿಲನ್ನ ಬಡದೆಬ್ಬಿಸಿದೆ. ಕೇಂದ್ರ ಸಚಿವರ ಮನತಟ್ಟುವಂತೆ ಬಂದು ಮಾತನಾಡುವಂತೆ ಮಾಡಿದೆ. ಹಾಗಾಗಿ ಕೇಂದ್ರ ಸಚಿವರ ಜೊತೆಗೆ ಈಗ ಸಿಜೆಪಿ ಮಹತ್ವದ ಸಭೆಯನ್ನ ನಡೆಸಿತು. 1 ಗಂಟೆಗಳ ಕಾಲ ಮಾತುಕತೆ ನಡೆಸಿತು ಕಾಕ್ರೋಚ್ ಜನತಾ ಪಾರ್ಟಿ ಕೇಂದ್ರ ಸಚಿವರ ಜೊತೆ ಜೆಪಿ ನಡ್ಡಾ ಮುಂದೆ. ಅಲ್ಲಿ ವಿದ್ಯಾರ್ಥಿಗಳು ಕೂಡ ಬೇಡಿಕೆಗಳನ್ನ ಇಟ್ಟರು. ಸೊ ಆ ಬೇಡಿಕೆಗಳು ಏನು? ಈ ಬೇಡಿಕೆಗಳನ್ನ ವಿದ್ಯಾರ್ಥಿಗಳು ಈ ಪ್ರತಿಭಟನೆ 3-4 ದಿನದಿಂದಲೂ ಕೂಡ ಕೇಳ್ಕೊಂಡೇ ಬರ್ತಿದ್ರು. ಫೈನಲಿ ಕೇಂದ್ರ ಸಚಿವರು ಬಂದು ಮಾತುಕತೆಯಲ್ಲಿ ಭಾಗಿಯಾದ್ರು. ಬೇಡಿಕೆ ನಂಬರ್ 1, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲೇಬೇಕು. ಯಾಕಂತಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆ ತರಬೇಕು ಅಂತ ಅಂದ್ರೆ ಶಿಕ್ಷಣ ಸಚಿವರನ್ನ ನಾವು ಬದಲಾವಣೆ ಮಾಡಬೇಕು. ಶಿಕ್ಷಣದಲ್ಲಿ ಕ್ರಾಂತಿ ಆಗಬೇಕು ಅಂತ ಅಂದ್ರೆ ಈ ತರದ ಯಾವ್ದಾದ್ರೂ ಒಂದು ದೊಡ್ಡ ಬದಲಾವಣೆಯನ್ನ ಮಾಡಲೇಬೇಕು ಅಂತ ಹೇಳಿ ಈಗ ವಿದ್ಯಾರ್ಥಿಗಳು ಈ ಪಟ್ಟನ್ನ ಹಿಡಿದಿದ್ದಾರೆ. ಕೇವಲ ಇದು ವಿದ್ಯಾರ್ಥಿಗಳ ಪಟ್ಟಲ್ಲ, ಸಾಮಾಜಿಕ ಹೋರಾಟಗಾರ ಆಕ್ಟಿವಿಸ್ಟ್ ಸೋನಂ ವಾಂಗ್ಚುಕ್ ಕೂಡ ಕಳೆದ 22-23 ದಿನದಿಂದಲೂ ಕೂಡ ಉಪವಾಸ ಸತ್ಯಾಗ್ರಹ ಮಾಡಿ ಇದೇ ಆಗ್ರಹ ಮಾಡ್ತಾ ಇದ್ದಂಥದ್ದು. 150 ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಅಂದ್ರೆ 157ನೇ ಬಾರಿಗೂ ಬಿಟ್ಬಿಡೋಣ ಲೀಕ್ ಆಗೋದಕ್ಕೆ. ಇದು ಆಗ್ಬಾರ್ದು ಅಂದ್ರೆ ಈ ತರದ ಒಂದು ಕ್ರಾಂತಿಯನ್ನ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ತರಲೇಬೇಕು. ಹಾಗಾಗಿ ಶಿಕ್ಷಣ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥದ್ದು ಸೋನಂ ವಾಂಗ್ಚುಕ್ ವಾದ ಆಗಿತ್ತು, ಕಾಕ್ರೋಚ್ ಜನತಾ ಪಾರ್ಟಿ ವಾದ ಆಗಿತ್ತು, ಲಕ್ಷಾಂತರ ವಿದ್ಯಾರ್ಥಿಗಳ ವಾದ ಕೂಡ ಅದೇ ಆಗಿದೆ. ಹಾಗಾದ್ರೆ ಎರಡನೇ ಬೇಡಿಕೆ ಏನು? ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು, ರೀ ಎಕ್ಸಾಮ್ ಇದೆ ಅಂದ ತಕ್ಷಣ ಒಂದಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಸುಸೈಡ್ ಮಾಡ್ಕೊಂಡ್ರು. ಹಾಗಾದ್ರೆ ಆ ವಿದ್ಯಾರ್ಥಿಗಳ ಜೀವಕ್ಕೆ ಬೆಲೆ ಇಲ್ವಾ? ಆ ಕುಟುಂಬಕ್ಕೆ ಆಧಾರವಾಗ್ತಿದ್ರು ಅವರು, ಆ ಕುಟುಂಬಕ್ಕೆ ಬೆಲೆ ಇಲ್ವಾ? ಸೊ ಈಗ ಎರಡನೇ ಬೇಡಿಕೆ, ಆ ಮೃತಪಟ್ಟಂತಹ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ, ತಲಾ ಒಂದು ವಿದ್ಯಾರ್ಥಿ ಅಂದ್ರೆ 1 ಕೋಟಿ, ಎಷ್ಟು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅಷ್ಟೂ ಕುಟುಂಬಕ್ಕೂ ತಲಾ 1 ಕೋಟಿಯಂತೆ ಪರಿಹಾರ ಕೊಡಬೇಕು. ಮೂರನೇ ಬೇಡಿಕೆ ಬಂದು ಕಾರ್ಯಕರ್ತರ ಮೇಲೆ ಹಾಕಿರುವಂತಹ ಎಫ್ಐಆರ್ ರದ್ದು ಮಾಡಬೇಕು. ನಾವಲ್ಲಿ ಬಂದು ಸುಮ್ಮನೆ ಏಕಾಏಕಿ ನಿಮ್ ತರ ಲಾಠಿ ಚಾರ್ಜ್ ಮಾಡೋದು, ಕಾನೂನನ್ನ ಕೈಗೆತ್ಕೊಳ್ಳೋದು ಮಾಡಿಲ್ಲ. ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಕೇಳೋದಕ್ಕೆ ಹೋಗಿದ್ದೀವಿ. ನಮಗಾದ ಅನ್ಯಾಯಕ್ಕೆ ನಾವೇ ನ್ಯಾಯ ಕೇಳೋಕ್ ಬಂದಿರೋದು. ಸೊ ನ್ಯಾಯ ಕೇಳೋಕ್ ಬಂದವ್ರ ಮೇಲೆ ಲಾಠಿ ಪ್ರಹಾರ ನಡೆಸ್ತೀರಾ, ಕಾನೂನು ಅಸ್ತ್ರ ಕೈ ತೆಗೆದುಕೊಳ್ತೀರಾ. ಈಗ ನಾವು ನಿಮ್ಮ ಮೇಲೆ ಕೈ ಮಾಡಿದೀವಿ ಅಂತ ಹೇಳಿ ಒಂದಷ್ಟು ಕಾರ್ಯಕರ್ತರ ಮೇಲೆ ಎಫ್ಐಆರ್ ಹಾಕಿದಿರಲ್ಲ, ಆ ಎಫ್ಐಆರ್ ಅನ್ನ ರದ್ದು ಮಾಡಬೇಕು. ಈ 3 ಬೇಡಿಕೆಗಳನ್ನ ಈಗ ಜೆಪಿ ನಡ್ಡಾ ಅವರ ಮುಂದಿಟ್ಟಿದೆ. ಸದ್ಯ 2ಕ್ಕೆ ಅಸ್ತು ಅಂದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಆಗ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಾಗ್ಲಿ ಇಲ್ಲಿ ಜೆಪಿ ನಡ್ಡಾ ಅವರಾಗ್ಲಿ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡುವಂತ ವಿಚಾರವನ್ನ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಹಾಗಾಗಿ ಈ ಕುರಿತಂತೆ ಕಾಕ್ರೋಚ್ ಜನತಾ ಪಾರ್ಟಿ ಆಗ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಾಗ್ಲಿ ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಯಾವ ತರದ ನಿಲುವು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.